ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್. ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಈ ವಿಡಿಯೋನ ಎಜುಕೇಶನ್ ಪರ್ಪಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಏನು ಐತೆ ಅದರಲ್ಲಿ ಕೇಳಿ ಒಂದು ವಿಡಿಯೋ ಮಾಡಿದೆ ಬೆಳಗ್ಗೆ, ಯಾವುದೋ ಇದು ಜಾಬ್ ಬಗ್ಗೆ. ಅದರಲ್ಲಿ ಏನು ಅಂದ್ರೆ, ನಿರ್ವಾಹಕ ಹುದ್ದೆಗೆ ಇಷ್ಟು ಹುದ್ದೆಗಳು ಅಂತ ಸುಮಾರು ಜನ ಪ್ರಶ್ನೆ ಕೇಳ್ತೀರಿ, ಮತ್ತು ಎಜುಕೇಶನ್ ಏನು ಅಂತ ಕೇಳ್ತಾರೆ. ಇದ್ರ ಬಗ್ಗೆ ಕ್ಲಿಯರಿಟಿ ಕೊಡ್ತೀನಿ. ಮೊದಲಾಗಿ ನೀವು ನಿರ್ವಾಹಕ ಹುದ್ದೆಗೆ ಏನಾದ್ರು ಕಲ್ಯಾಣ ಕರ್ನಾಟಕದಲ್ಲಿ ನೀವು ನಿರ್ವಾಹಕ ಹುದ್ದೆಗೆ ಹಾಕ್ತೀನಿ ಅಂದ್ರೆ ಟೋಟಲ್ ಆಗಿ ಒಂದು 300 ಹುದ್ದೆಗಳಿದೆ. ಅಂದ್ರೆ ಅವ್ರು ಕೊಟ್ಟಿರೋದು ನಾನ್ ಎಚ್ ಕೆ ಬಂದು 60 ಹುದ್ದೆಗಳು ಮತ್ತು ಎಚ್ ಕೆ ಬಂದು 240 ಹುದ್ದೆಗಳು. ಅದರಲ್ಲಿ ದ್ವಿತೀಯ PUC ಪಾಸ್ ಆಗಿರ್ಬೇಕು ಅಂತ ಮತ್ತು ತಸ್ಮಾನ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು ಸಹಾಯಕ ಲೆಕ್ಕಾಚಾರಕ್ಕೂ ಅಷ್ಟೇ, ಅದು ಏನ್ ಕೊಟ್ಟಿದ್ದಾರೆ ಅಂತ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅದು ಫುಲ್ ನೀವು ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಯ್ತದೆ ಏನ್ ಎಜುಕೇಶನ್ ಆಗಿರ್ಬೇಕು ಮತ್ತು ಎಕ್ಸಾಮ್ಗಳು ಯಾವ ತರ ಇರ್ತದೆ ಅಂತ ಅವರೇ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಅಕಸ್ಮಾತ್ ನಿಮ್ ಕ್ಲಿಯರೆನ್ಸ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ವಾಟ್ಸಪ್ ಗ್ರೂಪ್ ಅಲ್ಲಿ ನಾನು ಫುಲ್ ಡೀಟೇಲ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ ಗ್ರೂಪ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಫುಲ್ ಆ ಹುದ್ದೆಗೆ ಏನು ಈಗ KE ಅವರು ಇದರಿಂದ ಬಿಟ್ಟಿದ್ದಾರೆ ಆ ಸಂಪೂರ್ಣವಾದ ಮಾಹಿತಿ ಅದರಲ್ಲಿ ಇದೆ. ಯಾವ ಕೋರ್ಸ್ಗೆ ಯಾವ ಸಬ್ಜೆಕ್ಟ್ ಇದು, ಇದಕ್ಕೆ ಯಾವ ಸ್ಟಡಿ ಮಾಡಬೇಕು, ಬುಕ್ಸ್ ಯಾವ್ದನ್ನ ರೆಫರ್ ಮಾಡಬೇಕು, ಮತ್ತೆ ಏನು ಪಾಸ್ ಆಗಿರ್ಬೇಕು ಅನ್ನೋದನ್ನ ಫುಲ್ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಅದನ್ನ PDF ಅಲ್ಲಿ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿ ಚೆಕ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನೀವು ಕೇಳ್ದಂಗೆ, ನೀವು ಏನ್ ಕೇಳಿದ್ರಿ ದ್ವಿತೀಯ PUC ಆಗಿರ್ಬೇಕು ಅಂದ್ರೆ ಎಷ್ಟು ಪೋಸ್ಟ್ ಅಂತ ಒಂದು ಕನ್ಫರ್ಮ್ ಮಾಡ್ಕೊಡಿ ಅಂತ ಹೇಳಿದ್ರಿ. ನಾನ್ ಎಚ್ ಕೆ ಬಂದು 60 ಪೋಸ್ಟು, ಎಚ್ ಕೆ ಬಂದು 240 ಪೋಸ್ಟ್ ಇದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ PDF ಅಲ್ಲಿ ನಿಮಗೆ ಸೆಂಡ್ ಮಾಡ್ತೀನಿ ವಾಟ್ಸಪ್ ಅಲ್ಲಿ, ಚೆಕ್ ಮಾಡ್ಕೊಂಡು ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಧನ್ಯವಾದ.